ಸರ್ದಾರ ಅಂತ ಇನ್ನೊಬ್ಬ ಹೇಳ್ದ. ಶೂರ ಅಲ್ಲ ಅವನು, ಹೆದ್ರು ಪುಕ್ಲ, ಅವನು ರಣ ಹೇಳಿ ಅಂತೆಲ್ಲ ಮಾತುಗಳು ಕೇಳ್ತಿದ್ವು. ಜನರು ಮಾತಾಡ್ತಿರೋದನ್ನ ನೋಡಿ ಮೈದಾನಕ್ಕೆ ಬರ್ತಿದ್ದ ಧ್ರುವ, ನನ್ನ ತಾಕತ್ ಏನು ಅಂತ ತೋರಿಸ್ತೀನಿ ಅಂತ ಮನಸ್ಸಿನಲ್ಲೇ ಹೇಳ್ಕೊಂಡು ಮುಂದೆ ಹೆಜ್ಜೆ ಇಟ್ಟ. ಒಂದೇ ಏಟಿಗೆ ಅಗ್ನಿಕುಂಡನ ದಾಟಿ ಅವನು ಶಾರ್ದೂಲ ಯಂತ್ರದ ಹತ್ರ ಬಂದಿದ್ದ. ಎಲ್ರೂ ಈಗ ನಿಶ್ಶಬ್ದದಿಂದ ಧ್ರುವನನ್ನೇ ನೋಡ್ತಾ ಇದ್ರು. ಮಹಾರಾಜ ಅರುಣೇಂದ್ರ ಮಾತ್ರ ಉಸಿರು ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದ. ಯಾಕೆಂದ್ರೆ ಅವನಿಗೂ ಕೂಡ ಇದು ಗೌರವದ ಪ್ರಶ್ನೆ ಆಗಿತ್ತು. ಅರುಣೇಂದ್ರನ ಜೊತೆ ಇನ್ನೂ 2 ಕಣ್ಣುಗಳು ಧ್ರುವನ ಸ್ಪರ್ಧೆಯನ್ನ ಕಾತರದಿಂದ ನೋಡ್ತಿದ್ವು. ಅವಳೇ ರಾಜಕುಮಾರಿ ಅಂಬಾಲಿಕೆ. ಅವಳು ಅಂಬರಕುಲದ ಮಹಾರಾಜ ಕಾಲಕೇಯನ ಮಗಳು. ನೋಡಕ್ಕೆ ಎಷ್ಟು ಸುಂದರವಾಗಿದ್ಲೋ, ಶೌರ್ಯದಲ್ಲೂ ಕೂಡ ಅವಳು ಮಹಾರಥಿ ಅಂತ ಕರ್ಸ್ಕೊಂಡಿದ್ಲು. ಅವಳ ಈ ಸಾಮರ್ಥ್ಯದಿಂದಾನೇ ಅಂಬರಕುಲದ ಮುಂದಿನ ನಾಯಕಿ ಅವಳೇ ಅನ್ನೋದು ನಿರ್ಧಾರ ಆಗಿತ್ತು. ಸುಂದರವಾಗಿದ್ಲೋ, ಶೌರ್ಯದಲ್ಲೂ ಕೂಡ ಅವಳು ಮಹಾರಥಿ ಅಂತ ಕರ್ಸ್ಕೊಂಡಿದ್ಲು. ಅವಳ ಈ ಸಾಮರ್ಥ್ಯದಿಂದಾನೇ ಅಂಬರಕುಲದ ಮುಂದಿನ ನಾಯಕಿ ಅವಳೇ ಅನ್ನೋದು ನಿರ್ಧಾರ ಆಗಿತ್ತು. ಅಂಬಾ ಮತ್ತೆ ಧ್ರುವನಿಗೆ ಮದ್ವೆ ಮಾಡಬೇಕು ಅಂತ 2 ಕುಲದ ಹಿರಿಯರು ನಿಶ್ಚಯ ಮಾಡಿದ್ರು. ಸುತ್ತಲೂ ಚೂಪಾಗಿರೋ ಕಟಾರಿಗಳಿಂದ ವೇಗವಾಗಿ ತಿರುಗ್ತಿದ್ದ ಶಾರ್ದೂಲ ಯಂತ್ರ ಧ್ರುವನ ಕಡೆಗೆ ಬರ್ತಾ ಇತ್ತು. ಧ್ರುವ ಬಹಳ ಎಚ್ಚರಿಕೆಯಿಂದ ತನ್ನ ಹತೋಟಿಗೆ ತಗೊಂಡ. ನಂತರದ ಕೆಲವೇ ನಿಮಿಷಗಳಲ್ಲಿ ಅವನು ಶಾರ್ದೂಲ ಯಂತ್ರವನ್ನ ಭೇದಿಸಿ ಮಹಾಚಕ್ರ ಪರೀಕ್ಷೆಯಲ್ಲಿ ಕೊನೆ ಹಂತ ತಲುಪ್ದ. ಇಡೀ ಮೈದಾನದ ತುಂಬ ನಿಂತಿರೋರೆಲ್ಲ ಉಸಿರು ಬಿಗಿ ಹಿಡಿದು ಧ್ರುವನನ್ನೇ ನೋಡ್ತಾ ಇದ್ರು. ತನ್ನೆಲ್ಲಾ ಶಕ್ತಿಯನ್ನ ಒಗ್ಗೂಡಿಸಿ ಧ್ರುವ 9ನೇ ನಕ್ಷತ್ರದ ಕಡೆ ಜಿಗ್ದ. ಆ ಕ್ಷಣದಲ್ಲಿ ಅವನ್ ಕಣ್ಮುಚ್ಚಿತು. 3ನೇ ನಕ್ಷತ್ರ! ಮಹಾಶಕ್ತಿ ಪೀಠದ ಹತ್ರ ನಿಂತಿದ್ದ ಸೈನ್ಯಾಧಿಕಾರಿ ಹೇಳ್ತಿದ್ದ ಹಾಗೆ ಧ್ರುವ ಕಣ್ಬಿಟ್ಟ. ಅವನೇ ಅದನ್ನ ನಂಬೋದಿಕ್ಕಾಗ್ಲಿಲ್ಲ. ಹತಾಶೆಯಿಂದ ತನ್ನೆರಡು ಕೈಗಳನ್ನ ನೋಡ್ದ. ಇಲ್ಲ, ಹೀಗಾಗಕ್ ಸಾಧ್ಯ ಇಲ್ಲ ಅಂದೋನೆ ಮತ್ತೊಂದ್ಸಲ ಅಶೋಕ ಸ್ತಂಭದ ಕಡೆ ಜಿಗ್ದ. 2-3 ಸಲ ಹೀಗೆ ಜಿಗಿದ್ರೂ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಬಾ, ಆಚೆ ಬಾ, ಸಾಕೋ, ನಿನ್ನ ಸಾಮರ್ಥ್ಯ ಅಷ್ಟೇ. ಪದೇ ಪದೇ ಜಿಗಿಯೋದ್ರಿಂದ ನಿನ್ನ ಶಕ್ತಿ ಹೆಚ್ಚಾಗಲ್ಲ ಅಂತ ಜನರ ಮಧ್ಯದಿಂದ ಒಂದು ಧ್ವನಿ ಕೇಳಿಸ್ತು. ಧ್ರುವನಿಗೆ ತುಂಬಾ ಮುಜುಗರ ಆಯ್ತು. ಈ ಬಾರಿ ಕೂಡ ಧ್ರುವನ ನೀರಸ ಪ್ರದರ್ಶನ. ಕೇವಲ 3 ನಕ್ಷತ್ರ, ಇಂಥವನ್ ಜೊತೆ ನನ್ನ ಮದ್ವೆ ಅಂತ ಅಂಬಾಲಿಕಾ ಅಸಡ್ಡೆಯಿಂದ ಹೇಳ್ಕೊತಾ ಕಾಲಕೇಯನ ಕಡೆ ನೋಡಿದ್ಲು. ಅಷ್ಟರಲ್ಲಿ ಇಡೀ ಮೈದಾನದ ತುಂಬಾ ನಗ್ತಿರೋ ಶಬ್ದ ಕೇಳಿಸ್ತು. ಧ್ರುವನಿಗೆ ಆ ಅಪಹಾಸ್ಯವನ್ನ ಕೇಳೋದಿಕ್ಕಾಗ್ಲಿಲ್ಲ. ಅಂಬಾ ಏನು ಮಾತಾಡದೆ ಕೋಪದಿಂದ ಅಲ್ಲಿಂದ ಎದ್ದು ಹೋದ್ಲು. ಧ್ರುವ ಕೂಡ ಅವಮಾನದಿಂದ ತಲೆ ತಗ್ಗಿಸ್ಕೊಂಡು ಅಲ್ಲಿಂದ ಹೋದ. ಸಂಜೆ ಕಳೆದು ರಾತ್ರಿ ಆಯ್ತು. ಅರಮನೆಯಲ್ಲಿ ಧ್ರುವ ಹತಾಶೆಯಿಂದ ಕೂತ್ಕೊಂಡು ಆಕಾಶದಲ್ಲಿ ಹೊಳಿತಾ ಇದ್ದ ನಕ್ಷತ್ರಗಳನ್ನ ನೋಡ್ತಾ ಇದ್ದ. ನಕ್ಷತ್ರಗಳು ಮಿನುಗೋದು ಅವನಿಗೆ ತನ್ನ ನೋಡಿ ಹೀಯಾಳಿಸ್ತಾ ಇರೋ ತರ ಕಾಣಿಸ್ತು. ಇದಕ್ಕೇನಾ ನೀವು ನನ್ನನ್ನ ಭೂಮಿಯಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ದು? ನನ್ಗೆ ಅವಮಾನ